ಎತ್ತುಗಳ ಗಾಳಗಳನ್ನು ಮಾವ ನೀವು ಕಡುಪರಾಕ್ರಮದಿಂದ ಕರಜಡದೋಳು ಕಟ್ಟದೈಟಿಯಂ ನಡಗಿಸಿದ ಪಡವಿಯಂ ಬಿಡು ದಡಪಡೆಯುವ ಗುಡಿ ಗುಡಿ ಪದ ಮೃಗೇಂದ್ರನ ಮುಖ ಭೀಕರ ಧ್ವನಿಯಂತೆ ನಗರದಿ ನಡುವಿನ ಒಳ್ಳೆರ ಕಟ್ಟಿದ ನಡು ಕಟ್ಟಿದ ಗಂಟಾರವಾಗಿ ಹೊಡೆದಿರುವ ಯದಬಲ ಕುಡಿ ಮೀಸೆಯನ್ನು ತೊಡಗಿ ತೋಡುವ ದುಡಕ್ರಮನ ಮುಂಭಾಗದಲ್ಲಿದ್ದು ಮಾತನಾಡಿಸುವ ಗಣಪತಿಯೇ ತತ್ಪಡೆದ ಜನನಿಯ ಜನಕರ ಏರ್ಪಡಿಸಿದ ನಾಮವನ್ನು ನಡೆದು ಜೀವಿಸು ದೇವ ನಾವು ತಾವಂದರೆ ನನ್ನ ಹೆಸರು ಚಾಲನೆ ನಾನೇ ರಾಜಕುಮಾರ ನಾನೇ ಸುಂದರ ಸಾರಥಿ ಎಂಬುದೀರ ಭೂಪತಿ ಗಗನದೋಳ್ ಜಗಿಸುವ ಮಿಕ್ಕಿ ಮೀರಿದ ಸಹಸ್ರ ಕಿರಣ ಸಂಪೂರ್ಣ ಜಗಜ್ಜೀವ ಜಾಲಂಗಳಿಗೆ ಆಧಾರನಾದ ಮಾರ್ತಾಂಡ ಮಂತ್ರಪ್ಪ ಸರಸಿರ ಚಂಡಾಡುವ ದಾತುಗರೆಂದು ದುರ್ಯೋಧನ ಭುಜಗಳ ಕಣ್ಣೆಂದು ತಿಳಿತಲೇ ಸಾರಥಿ ಓಡಿಸಿದ ವಿದ್ಯುತ್ಮಂಡಿತನಾದ ಪಂಡಿತೋತ್ತಡದಿಂದ ಬರುವ ಉತ್ತಂಡ ಅಂತರ ಮದಗಜ ಕಂಡ ಬೇರುಂಡ ಬಂದ ಕಾರಣವೇನೆಂದು ಚಂಡ ಪ್ರಚಂಡ ಚಂಡಮಂಡಲಾದಿತ್ತನಾದ ದುರ್ಯೋಧನನು ಖಂಡಿತವಾಗಿ ಎನ್ನುತ್ತರ ಹೇಳಿದನಂತೆ ತತ್ತರ ಪುಂಡರಿಕದ ಕೋದಂಡ ಪಾಣಿಯಾಗಿ ಬರೋಣವಾಯಿತು ಕಣ್ಣಿಯ ಸಾರಥಿ ಯುದ್ಧ ಮಂಡಲದ ಹಾಗೆ ನುಡಿದೆ ದಾಂಭಿಕರಾದರೆ ಪತಿಯು ನಿಮ್ಮನ್ನು ನಂಬಿದ್ದಕ್ಕೆ ಎಲ್ಲ ಸೈನ್ಯವಲ್ಲ ಯಮದಾನದ ಹಾಗೆ ತಿಳಿಯಬೇಡಿ ದುರ್ಯೋಧನ ಆಚಾರ್ಯ ಜಾಡನಾದ ಬಾಣಸಿ ಅನ್ನದ ವಿಷ ಬರಿಸಿದರೆ ಗುರ್ತು ಇಡುವುದರ ನನಗೆ ನಿನ್ನ ಮರ್ಮವು ತಿಳಿಯದಂತಾಯಿತು ನೋಡ ನಿನ್ನಲ್ಲಿ ವಾಸ ಮಾಡಿಕೊಂಡಿರುವ ಆಚಾರ್ಯರೇ ಪರಮ ಗರುಡೋತ್ಕರ ಮಣಿಯ ಕರಗಳನ್ನು ಸುಡುವುದು ಉಂಟೆ ಪುಂಡರಿಕಾಕ್ಷದ ಎಂಬ ಕೃಷ್ಣನ ಅಂತಃಕರಣ ಎಂಬ ಕವಚ ಧರಿಸಿರುವ ಆ
ಸಾಕ್ಷಾತ್ ಶಂಭು ಮೂರ್ತಿಗಾದರು ಹೊಸದಳವು ಬಂದರು. ಕಾಳಗದಲ್ಲಿ ಯಮನಂದನಂ ಸೆರೆಡಿಯುವ ಸಮಯದ ಇಂದ್ರ ಸಂಜಾತನಾದ ಪಾರ್ಥನು ಬಂದ ಕಾರಣ ನೀನೇ ಒಂದು ಬಚ್ಚದ. ಬರಿದ ನನಗಿಂತ ನಿಷ್ಠೂರದ ನುಡಿಯನ್ನ ನುಡಿಯಬಹುದೇ ಸುಯೋಧನ? ಯಾತ ಕಾಡಿಯೋ ಅಂತ ಕಡೀರದ ವಚನ. ಮದ್ಭುಜ ವರ್ತನಕ್ಕೆ ಹಿಮ ಕಿರಣ ಪ್ರಾಯರಾದ ಗೋಕರ್ಣ ಎನ್ನ ಸದ್ವಾಕ್ಯವನ್ನು ಶ್ರದ್ಧೆಯಿಂದ ಲಾಲಿಸ ಈ ಸೂರ್ಯನಂದನ. ಅದೇನು ಚೆನ್ನಾಗಿ ಹೇಳು ಗಾಂಧಾರಿ ನಂದನ. ರಾಜ ಎನ್ನ ಆನಂದಮಯವಾದ ಸಂಪತ್ ಸಂದೋಹಕ್ಕೆ ಸಮಭಾಗಿಗಳಾಗಿ ಬಂದು ಕುಳಿತಿರುವ ಪಂಚ ಪಾಂಡವರ ಮಮದಾಂಧರನ್ನು ಕೊಲ್ಲಿಸಬೇಕೆಂದು ಎಷ್ಟು ಪ್ರಯತ್ನ ಪಟ್ಟ ಕಾಲಕ್ಕೂ ಮತ್ತಾರನ ಸಫಲವಾಗ್ತದೆ. ರಾಜ ಈ ಒಳಗಾಗಿ ಆ ಕಳ್ಳರನ್ನು ಹೊರಗಿನ ಮನೆ ಒಗಿಸಿ ಬೆಂಕಿಯ ಮಚ್ಚಿಸಿದೆ. ಭೀಮನೆಂಬ ಕಾಮತನಿಗೆ ವಿಷದ ಕಚ್ಚಾಯ ತಿನ್ನಿಸಿದೆ. ಕೈ ಕಾಲುಗಳ ಕಟ್ಟಿಸಿದೆ, ಕಾರುಗಳು ಕಡಿಮಿದೆ, ಐಶ್ವರ್ಯವೆಂಬ ಪರಿಸಿದೆ, ಅರಣ್ಯ ಪಾಲ್ಗಾಡಿಸಿದೆ. ಎಷ್ಟು ಮಾಡಿದ ಕಾಲಕ್ಕೂ ಆ ಭ್ರಷ್ಟರ ಪ್ರಾಣ ನಷ್ಟವಾಗಿ ಹೋಗದೆ ತದ್ದುರದೃಷ್ಟ ಕೀರ್ತಿ ಎಂಬಂತೆ ಲತೆ ಮತ್ತ ಸುಯೋಧನ ಉನ್ನತೋನ್ನತರಾದ ದ್ರೋಣ ಆಸೆಗಳನ್ನಿಟ್ಟು ಪಾಂಡವರ ಬಲವನ್ನು ಮುರಿಯದ ರಾಜ ಪರಾಕ್ರಮಿತನಾದ ಭೀಷ್ಮನಾಥನಾಗಿ ಹೋದ ಬಳಿಕ ನಿಮ್ಮಂತ ಕ್ಷೀಣ ರಾಜ ಕ್ಷೀಣ ಬಲಸ್ಥರಾದ ಪಾಂಡವರನ್ನು ಜಯಿಸುವಿರಿ ರಾಧಯ. ಇದಕ್ಕೇನು ಮಾಡಲು ಸುಯೋಧನ ಯಾತ ಕಾಡುವೆ ಇಂತಹ ಕಠಿಣದ ವಚನ. ಚಿನ್ನದ ಬೆಟ್ಟದಲ್ಲಿ ಒಂದು ತೂಕ ಬಂಗಾರವು ಕಡಿಮೆ ಆದ ತಕ್ಷಣಕ್ಕೆ ಚಿನ್ನದ ಬೆಟ್ಟವನ್ನೇ ಹಾಳಾಗಿ ಹೋಗುತ್ತೆ. ಬದುಕ ನಮ್ಮ ಭೀಷ್ಮ ನಮ್ಗೆ ತಕ್ಷಣಕ್ಕೆ ಪಾಂಡವರು ನಮ್ಮನ್ನು ಗೆದ್ದಂತಾಯಿತೆ. ಸಮರಕ್ಕೆ ನಿಂತ ಕಾಲಕ್ಕೂ ಲಕ್ಷಕ್ಕೂ ಸಾರದ 11 ಅಕ್ಷೋಹಿಣಿಗಳ ಬಲವಿದ್ದು ಆ ದುಷ್ಟರಾದ ಪಾಂಡವರೆಂಬ ಮುಚ್ಚಕಾದಿಗಳಂತ ದುರ್ಪೇಕ್ಷದ ಇವನ ಭೂಪತಿಯೇ ನನಗೆ ತಿರುಕ ಪಾಂಡವರು ಸರಿಯೇ. ಉನ್ನತನವಾದ ಪರಾಕ್ರಮಿ ನಾನಿರಲಾಗೆ ತಿನ್ನಲಿಕ್ಕೆ ಅನ್ನವಿಲ್ಲದ ಅರಣ್ಯಗಳಿಗೆ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುವ ಪಾಂಡವರೆಂಬ ಪುಣ್ಯಗಳ ವಚನ ಮಾಡಿಬಿಡಬೇಡ. ಧರ್ಮಜನಿದ್ದರೆ ಕೈಲಾಗದವನು, ಭೀಮನಿದ್ದರೆ ಬಣ್ಣಿ ಬಣ್ಣಿ ಹಣ್ಣ ತಿಂದ ಬಂಡಿ ಮೇಲೆ ಮಲಗುವ ತಿಂದು ಬಾಕನು. ಅರ್ಜುನನಿದ್ದರೆ ಲಜ್ಜೆಯಿನನು. ಇವರೇ ಗಂಡು ಕಲಿಗಳಾದರೆ ಸಭಾಮಂಡಲದೊಳಗೆ ಹೆಂಡತಿಯ ಉಂಡ ಮೇಲೆ ಹುಟ್ಟಿರುವ ಪಟ್ಟು ಪೀತಾಂಬರವನ್ನು ಜಗಜಟ್ಟಿಯಾಗಿ ದುಶ್ಯಾಸನ ಸೆಳೆಯುವಾಗ ಗಂಡ ಸತ್ತರಣ್ಣೆಯಂತೆ ಮುಖಮಂಡಲವನ್ನು ಭೂಮಂಡಲಕ್ಕೆ ರಾಜ. ಇಂತಹ ರಂಡೆ ಬಲ ಪಾಂಡವರ ಪರಾಕ್ರಮವನ್ನು ಎನ್ನಂತಹ ಗಂಡುಗಲ್ಲ ಮುಂದೆ ಕೊಂಡಾಡಬಹುದು. ಮಂಡಲೇಶ ಕುಲ ಕದಂಬ ದಂಬುದಿಯ ವಿಜೃಂಭಯ ಮನನದೇ ಕುಮ್ಮಿದಿಪದೇ ಸಂಭ್ರಮವಾಗಿ ಕಾಣುವ ಪದ್ಮಹ್ಯೂದ ಮರ್ಮವನ್ನರಿಯಬೇಕಾದರೆ ಅಶಿತ ಕಂದರ ಮುಕ್ಕುಂದರ ವಿಂದಭವ ಪುರಂದರಾದಿ ಗಂಧರ್ವರು ಒಂದು ಕೂಡಿ ಬಂದರು. ಸಾಧ್ಯವಾಗದಂತೆ ಈ ಎಂಬವನ್ನು ರಚಿಸುವುದು ದುರ್ಯೋಧನ. ಇಂದಿನ ಯುದ್ಧದೊಳ ಧರ್ಮಜನು ಸೆರೆಹಿಡಿದು ಕೊಡುವೆನು. ಚಾಚಿಯು ಪದ್ಮಯುಧಡಿಗೆ ಬಾರದಂತ ಸಮಸಪ್ತಕರ ತಡೆಯಲು ಬಿಡು ಬಿಡು ಎನ್ನ ದುಗುಡವನ್ನು ರಾಜ.
ಮಾತುಗಳನ್ನು ಮುರಿದಾಡಿಸಿರುವರು ಧರ್ಮಜನು ಕೈ ಜರಿಸುವ ಕ್ಷಣ ಮಾತ್ರ ಸೈರಿಸುವ ಭೂಪ ನೋಡಿ ಕಾವಿನ ಗುರುಗಳೇ. ಬರ್ಬೇಕು ಸಂಡವ ಬಳಿ ಬಳಿರೇವ ಈ ಸಾರದೆ ಬಂಧುರ ಬಲಚಿರತನಾದ ಸೈದೇವ ರಾಜ್ಯದ ಶೀಘ್ರದಿಂದ ಬರು ಹೇಳುವಂತೆ ನಾವು ಸಾರದೆ ಬರ್ಬೇಕು ಮಾತಾಡ್ತಾರೆ ಬರ್ಬೇಕು. ಅವರು ರಚಿಸಿದವರು ಎಲ್ಲವರ ವಿಷಯವನ್ನು ಮತ್ತು ಒಂದು ಶೈಸರವನ್ನು ಕರ್ಣನ ಪಾತ್ರಕ್ಕೆ ಆಯ್ಕೆ ಮಾಡಿರ್ತಾರೆ. ಕಬ್ಬಲ್ ತಿಪ್ಪರೇಂದ್ರ ಗೌಡ ಅವರು ದೊಣನ ಪಾತ್ರಕ್ಕೆ ಬಂಗಾರದ ಗುರುವನ್ನು ಆಯ್ಕೆ ಮಾಡಿರ್ತಾರೆ. ಗಡಿತ ತಿಡ ತಿಡನೆ ನಾಡ ನಡಿಮ ಬಿಡೋರ್ ಬಡ ಮುಂದೆ ಸೋಜೆಬಾಗಿ ದುಡಿ ಬಿಸಿದರೆ ತಟ್ಟನೆ ಮಾತನಾಡಿಸುವ ಕುಟಿಲವನ್ನ ಇದು ದಾವನಲೆ ಈ ಬಡ ನೋಡನ್ನೇ ಆರ್ಗಡ ದೇವ ನಾವು ಧಾರಂದರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುಡುಗಾಡಿಗೆ ಭೇದವಿಲ್ಲ, ಆಕಾಶಕ್ಕೆ ಸ್ತಂಭವಿಲ್ಲ, ನೀರಿಗೆ ನೆನೆಯಿಲ್ಲ, ದೀಪಕ್ಕೆ ಕುಲವಿಲ್ಲ, ಕಿರಿಕಿರಿ ಸಂಸಾರ ತರವಲ್ಲ. 12 ವರ್ಷದಿಂದ ಹೆಣ್ಣಿನ ದರ್ಬಾರ ನಡೆಯುತ್ತಲ್ಲ, ಈ ಹೆಣ್ಣಿನ ಮಹಿಮೆಗೆ ಯಾರಿಗೆ ಇಲ್ಲ, ಶ್ರೀ ಪುರಂದರ ಬಿಡದ ಬಲ್ಲ. ಈ ಬಯಲಾಟಕ್ಕೆ ಸುಂದರ ಸಾರಥಿಯಾಗಿ ಬಂದಿರಲಿಲ್ಲ, ಏನಕ್ಕೆ ತಕ್ಕನಾವಾಗಿದ್ದವಲ್ಲ. ಈ ಸಾರಥಿ ನಾವು ಅಂದರೆ ಹೌದಲ್ಲೇವಾ? ಚಂಡ ಪ್ರಚಂಡ ಅಂಡ
ಸರ್ವ ಮಂಡಲೀಕರ ಮಂಡಾಂಗಂ ಎನ್ನ ಕರ ಪುಂಡರೀಕ ದೂರವರಿವ ಕೊಂಡನಿಂದ ಖಂಡಿಸುವ ದಂಡ ಅಹೋ ದೇವ ವ್ಯಾಘ್ರದಂತೆ ಉದ್ಘಟಿಸಿ ಮತ್ತೋಪಾಗ್ತ ನಾಸಿಕಾಗ್ರಾದು ಕಾರ್ಬುಗೆಯನ್ನು ಗೈಯುತ್ತ ದತ್ತಗಲರು ಶಾರಾಗ್ರಹಗಳ ಹೊರಗರಿವತ್ತು ಹೊರಗಡೆಗೆ ತಮ್ಮನ್ನು ಕೊಚ್ಚಿದರು ಸರತೆ ಅಹೋ ದೇವ ಕಡುಗಲಿ ದೃಢ ಬಲಡ್ಯಕರ ಜಡಜ ಬಹುತ್ವ ಸತ್ವಕ್ಕೆ ಜಡ ಚಾಮವ ಜಡಜಾಕ್ಷ ಬಿಡುಗಣಾದಿಗಳು ಕಡುಚಾಂದು ಬಳಿರೇನು ಸರತೆ ಕಾಲರಿಯೋಳ ಶೀಲ ಪ್ರಭಾವದಿಂದ ಕಾಲಭೈರವನ ರೂಪವನ್ನು ಪಡೆದ ಬಂದೂರು ಸಿದ್ದು ದೇಶಾಧಿಪ ಭುವನ ಪ್ರತಾಪ ರೌದ್ರ ಮೂಲ ಜಯತ್ರ ಬ್ರಹ್ಮರು ಜಯದ್ರಥ ಮಹಾರಾಜ ಜಯವೇರಿ ವರ್ಷ ಸಾರಥಿ ಅತಿ ಜಯಂತ ಮಹಾರಾಜರು ನೀವಾದರೆ ಈ ಅಂದವಾದ ಸಭಾವ ದರ್ಶನಕ್ಕೆ ಬಂದ ಕಾರ್ಯಾರ್ಥದಿಂದ ದೇವ ದಿವ ಪ್ರಭಾವ ಬಲಿಹರ ಈ ಸಾರಥಿಗೆ ಅಹೋ ದೇವ ವಿರಂಭಾಪತಿ ತದ್ಭುಲಾಗರಿಪ ಸಕಲ ಸಂಭ್ರಮ ನಿತ್ಯನಾದ ಕುಂಭೀಪತಿ ಕೌರವೇಂದ್ರನ ಸಭಾ ಮಂಟಪಕ್ಕೆ ಬಂದ ಕಾರಣವೆಂದು ಕೇಳವೆ ಹೌದು ದೇವ ಸಾರಥಿ ಭೂಪತಿ ವಿದ್ಯುದ್ಬಲಾದಿ ಸಮುದ್ರ ಸನ್ನಿಧಿಯಂತೆ ಧನ ವಿದ್ಯಾರ್ಥು ಪ್ರಸಿದ್ಧರಾದ ತದ್ಬುದ್ಧಿಯಿಂದ ಕೌರವೇಂದ್ರನ ಕಾರ್ಯವನ್ನು ಶ್ರದ್ಧೆಯಿಂದ ನಡೆಸುವ ಕುಶಲ ಕುವೀರರಾದ ದ್ರೋಣಾಚಾರ್ಯರು ಬರೆಯದ ಕಾರಣಪೂರ್ಣವಾಯಿತು ಖಂಡಿತ ಸಾಧ್ಯ ಸಂಗಮದಾರ ಮೆಚ್ಚಿಸಿ ಪಾಂಡವರ ಮಸ್ತಂಗಂ ಎನ್ನ ಶಸ್ತ್ರದಿಂದ ಕತ್ತರಿಸುವುದಕ್ಕೆ ಅತ್ಯದ್ಭುತ ಕಾಲ ರುದ್ರರೂಪಂ ಶ್ರದ್ಧೆಯಿಂದ ಪಡೆದಿರುತ್ತೇನೆ. ಗುರುಗಳೇ ಸೈನ್ಯವೇ ಇಂದಿನ ದಿನ ಕಾಳಗದೋಳ ಭೀಮನನ್ನು ಮುರಿದುವರಿಸಿದರು. ಗುರುಗಳೇ ಸೈನ್ಯವೇ ಧನರು ವಿದ್ಯಾರ್ಥ ಮನೆಸೆದರೋಣ ಎನ್ನಂಬರೆಯದ ಕಾರಣವೇನೋ ತಡ ಮಾಡಿದ ಬೇಳೆ ಎನ್ನೊಡನೆ ಚಂಡ ಪ್ರಚಂಡ ಭುಜಬಲ ದಂಡನಾದ ಸೈನ್ಯವನೇ ಆಚಾರ್ಯರೇ ಭೀಮ ಸತ್ಯಕ್ಕೆ ನಕಲದ್ದರನ್ನು ಕಂಡನದೊಳಗೆ ಅವರನ್ನು ತಿರುಗುಂದಿಸಿ ಜಯಗೊಂಡಿರುವೆನು. ಓ ಸೈನ್ಯವನೇ ಅಭಿಮನ್ಯು ಮಂಡಲಾಧಿಪತಿನಾದ ಕುರುಪತಿಯ ದಂಡದರ ಸಂಜಾತನನ್ನು ಸೆರೆಹಿಡಿದು ಕಡಿಮೆನೆಂದು ಪಟವಿಪ್ಪನ ಹತ್ತಿರ ನುಡಿದ ಪ್ರತಿಜ್ಞೆಯನ್ನು ಕೈಗೆದು ಹಿಂದವನೇ ಆಚಾರ್ಯರೇ ಜಡಜಾಕ್ಷರೊಡಗೂಡಿ ಬರುವ ಪಾರ್ಥನನ್ನು ಪತ್ಮ ಯುವತಟಿಗೆ ಬಾರದಂತೆ ಸಮಸಪ್ತಕರು ತಡೆದೇರು ಅಶಿತವನಿಯ ಫಲಿಸಿದಂತಾಯಿತು. ನುಡಿದ ಭಾಷೆಗೆ ಎಡರು ತೊಡೆದರೆ ನಿಮ್ಮ ಕಡುಗಲಿ
ಮಾಡಿ ಧೈರ್ಯವನ್ನು ಮಾಡುವೆ. ಇಂದಿನ ದಿನ ಬಿಡಿದೇನು ಧರ್ಮಜನ ಸರಿಯನ್ನು ನೋಡಿದೆ. ಚಕ್ರಬಿಂಬದಲ್ಲಿರುವ ದ್ರೋಣನ ಜಲ್ಲೆಲ್ಲವಂತೆ ಪಕ್ಕ ಭಾರಿಯಾದ ವೀರ ಅಭಿಮನ್ಯು ಬರುತ್ತಿರುವರೆಂದು ಮೊದಲು ದ್ರೋಣನ ಜಲ್ಲೆಲ್ಲವಂತೆ ಜಯಭೇರಿಯನ್ನು ಪಡೆಯುವ ಈ ಸಾರಥಿ ಅತಿ ಜಾಗೃತಿ. ಇದೆಲ್ಲ ರವಸಕ್ಕೆ ದಿಗ್ಗಾಂತಗಳು ಕೊಕ್ಕಿಕ್ಕೆ ಹುಡುಕುವಂತೆ ಬರ್ಕರಿಸುತ್ತ ಬರುವ ಭೀಕರದವನವನು ಸೈನ್ಯವನೇ ಪೋಟಮಿಯಂ ನಡಗಿಸುವ ಸಿಡಿಲಿನ ದೇಳಿಗೆಯ ಕಾಲ ಭೈರವನ ಕಠೋರ ಧ್ವನಿಯೋ ಬೇರ ಧ್ವನಿಯೊಬ್ಬರಕ್ಕೆ ನಮ್ಮ ಸೈನ್ಯ ಸಮೂಹ ಬೆದರಿದು ಸೈನ್ಯವನೇ ಓಂಕಾರಿಸುವ ಧನುಷ್ಠಂಕಾರ ಧ್ವನಿಯನ್ನರುದ ಕತ್ತರಿಸಿಕೊಂಡು ಓ ಚೈತ್ರದನೇ ಘೋರ ದೈತ್ಯನಾಥ ತಾರಕನಂ ಸಂಹರಿತ ಆರುಮುಖದ ಷಣ್ಮುಖನೋ ಅಥವಾ ಹರನ ಉರಿಗಳಿನಲ್ಲಿ ಉದ್ಭವಿಸಿದ ತಕ್ಷೆತ್ತರೊಂದಷ್ಟು ಮಾಡಿದ ವೀರವಜ್ರನೋ ತ್ರಿಪುರಾರಿಯೋ ತ್ರಿವಿಕ್ರಮನೋ ಸೂರ್ಯೇಶ್ವರನೋ ಆರ್ತಿಯನು ಹರಗಳನ್ನು ಮುಂಭಾಗದೋಳು ನಿಂತು ಸೋಪಾಲದಿಗಳು ಗೂಡಿಕೊಂಡು ತಡೆಯುವುದು ನಾವು ಸಂಗಮ ಪಾಂಡವರಲ್ಲಿ ಬಲಾಧಿಕಾರರಾದರು ಕೋದಾರಾದಿಗಳನ್ನು ಕೈಗಣಿಸಿರುವರು. ಇನ್ನು ಅವರ ಬಲದು ಅಧಿಕ ನ್ಯಾವನಿರುವುದು ತಿಳಿಯಲು ನಿಮ್ಮ ಆಜ್ಞೆಯಂತೆ ಶೀಘ್ರವಾಗಿ ಹೋಗಿ ಪದ್ಮಾಗಳ ಮುಂಭಾಗದಲ್ಲಿ ಧನುರ್ಧಾರಿಯಾಗಿ ನಿಲ್ಲುವೆನು. ಅಲ್ಲಿಗೆ ಹೋಗಿ ಹೋಗುವೆನು. ಸೈನ್ಯ ಸಮೂಹವೇ ಸೂರರಂದು ಗೂಡಿ ಬಂದರು ದುರಮಂ ಕೊಡುವ ಧೀರಗ್ರಗಣ್ಯನಾದರು ನಿಮಗೆ ಬಂದ ಭಯವೇನು? ನಿಮ್ಮ ಕರದವಳು ಕಬ್ಬಿನ ಕಟರಾದಿಗಳನ್ನು ಧರಿಸಿ ಆಯುಧ ಪಾಣಿಗಾಗಿ ನಿಲ್ಲಿರಿ. ನಿಮ್ಮ ಧೈರ್ಯವನ್ನು ಬಿಡಬೇಡಿ. ನಿಮ್ಮ ಇಷ್ಟದಂತೆ ಆಗಲಿ ಗುರುವೇ. ಬೊಮ್ಮವಳ್ಳಿ ವೀರೇಶ್ ಅವರು ಮೋಕವನ್ನು ಮೇಲೆ ಕೆತ್ತಿನಳು ಕೆಲವು ಚಕ್ರ ಚಕ್ರ ಚಕ್ರೆಯನ್ನು ಉಪಮಿಕ್ಕಿಸುವ ಮಿಕ್ಕಿ ಮೇಲೆ ತ್ರಿವಿಕ್ರಮಿರುವ ಸಾರಥಿ ತಲ್ಲಣ ತನಕ ಜಗತ್ತಲ್ಲಿರುವ ಓಲ್ಪಿದ್ರು ಭುಜಬಲ ತಂಡ ಕರಕಂಜಲದು ಚಿಂಜಿನ ನಾದವನ್ನು ಕೇಳಿದೆಯೋ ಸಾರಥಿ ಅಲಸೇಯಪ್ಪ ನೀವು ಕೆತ್ತೋಡ್ ಬಿಡ್ರು ಶೃಂಗಾರಗೊಂಡು ಮುಂಗಾಲ್ಪಟಿಯಿಂದ ಓಂಕರಿಸಿ ಪೊಂಕನೆ ವಾಯುವೇಕ್ಕಿಂತ ಹೆಚ್ಚಿನ ಕದರದು ಬರುವನವರು ಕುದುರೆಗಳು ಸಾರಥಿ ಮಂದು ಚಂದನಿಗೆ ಕೆಂದುಳಂಗಕ್ಕನ ಮಂಡಲಕ್ಕೆ ಅಂಧಾಕಾರ ಮುಚ್ಚಿಕೊಂತೆ ವಾಚಕರ ಗರಡಿ ಮರುಗಳು ಮುಂದಾಳುಗಳು ಚಿಕ್ಕ ಜಂಗಲ ತುಕ್ಕುವಂತೆ ಬೋರ್ಗರಿ ಬಯಗಾಳಿ ಅಂತ ಕಾಲಕ್ಕದ ಬೋರ್ಗರ ಬಸರಾಗಿ ಕುರುಬಲ ತಕ್ಕರಣಕ್ಕೆ
ಸಂದೇಶವನ್ನು ಕಾಂತಿ ಈ ಮಂತೆ ಜನಸಂಖ್ಯೆವಾದ ಧ್ವನಿಗಳಿಂದ ಉದ್ಘಾಟಿಸಿ ಬರುವವರು ಸರತಿ ದೇವಾ ಬಾಣಧ್ವಜ ಮುಂತಾದ ಬಿರುದಾವಳಿಗಳಿಂದ ಬಲಚಿಂತನೆ ಗೂಡಿ ಬರುವ ಸನ್ಯಾಸಿಗಳ ವಜ್ರತ ನೋಡಿದು ಸರತಿ ದೇವಾ ಯಥ ಬಲದ ಶ್ವೇತ ಚಕ್ರವನ್ನೇಕೆ ಮಂಡಲಕ್ಕೆ ತುಳುಕಿರುವ ಓಲ್ಪುತ ಬಲರ ಮೆತ್ತದಲ್ಲಿ ಪ್ರಾಚಮಾನ ಕುಳಿತರು ಬಲರೇ ಇವರ ಸಂಭವಿಸಿದರು ಬಲರೇ ಸಿಂಧು ದೇಶಾಧ್ಯಕ್ಷರ ಚರ್ಚಿಸಿದರು ಬಲೇ ದೇವಾ ಚಕ್ರಮಚಿಲ್ಲ ಕುರ್ರಪತಿಯ ಕ್ಷೇಣದಕ್ಷಿಣಿಸಿದ ಕೋದಂಡ ಮಿತ್ಯದಲ್ಲಿ ಪಂಡಿತನೆನಿಸಿರು ದೇವಾ ಕಿಚ್ಚಿಟ್ಟು ಬಚ್ಚವನ ತಾದಿಯಂತ ಪೊಕ್ಕರ ಬಾಳ ಹಿಡಿಯಂ ಹಿಡಿದು ಚಲ್ಪಿಸುವ ದೇವಾ ಅತಿ ವಿಸ್ತಾರ ಅತಿ ಗಾಂಭೀರ ಅತಿ ಭೀಕರವಾದ ಚಕ್ರಬಿಂಬದ ಕೋಟಿ ಎಂಬತ್ತು ಕುರಪದ ಸುಧಾತಿಗಳನ್ನು ಜಡಿದು ಕುರಪದ ಬಿಂಗಮರ ಹಿಡಿದುತ್ತಲೇ ಪದವಿಯ ಕಡೆಗಳಿಯಾದವರು ಎನ್ನ ಪಡೆದರೆ ನಿನ್ನ ಬಂಜನದಕ್ಕೆ ಸಂಶಯವೇನು ಬಟ ನಡುವಿನ ಮಡತಿ ಮಡ ಕೌರವ ಕನ್ನ ದ್ರೋಣಾದಿಗಳ ಹೊಡೆಯುವಂತಹ ತಮ್ಮನ ಸಾರಥಿ ಪಾರ್ಥ ಸಂಭವ ರುದ್ರಾಕ್ಷ ಸಂಭವ ನಿಮ್ಮ ಜನಕನ ಬಿಟ್ಟು ಯಾತಕ್ಕೆ ಬಂದೆ ನಿನ್ನಿಂದ ಏನಾಗುವುದೇನೋ ಬಾಲಕ ಜನಕನಾದ ಪಾರ್ಥಿಗೆ ಇಂದಿನ ದಿನ ಅನುಕೂಲವಿಲ್ಲದ ಪಕ್ಷದಲ್ಲಿ ನಿನ್ನ ತಲೆಯ ಸಂಚಾರ ಬರಲಿಕ್ಕೆ ಬಂದಿರೋ ಅಥವಾ ಸುಮ್ಮನೆ ಹೋಗು ನಿಮ್ಮ ದೊಡ್ಡಪ್ಪನೆಂಬ ಭೀಮನಂದ ಮಾತ್ರ ತನ್ನ ಶಕ್ತಿಯನ್ನು ಹೊಗಳಿಕೊಂಡಂತೆ ನಿನ್ನಂತ ನೋಡುವುದಕ್ಕೆ ಸ್ವಲ್ಪ ತಾಳು ಎನ್ನುವುದಕ್ಕೆ ಇದೇನು ದ್ವಾರಕಿಯ ಮನೆ ಒಳಗಿನ ಕೈಮುತ್ತಿ ಎಲ್ಲವೋ
ಭಾರತೆ ಹೋ ದೇವ. ಆ ಕಪ್ಪ ಬಣ್ಣವುಳ್ಳ ಕೃಷ್ಣನಿಗೆ ಎನ್ನ ದರ್ಪವನ್ನು ತೋರಿಸಬೇಡ. ಲೈ ತೊಳಗೆ ಬರದಿಂದ ಎನ್ನ ಕಾದರಿವೇನು ಲೈ ಬಾಲಕನೇ. ಆ ಬಲಿಷ್ಠನಾದ ಬಾಲಕನ ಮೇಲೆ ಬಲವಂತರು ಛಲ ಮಾಡಿ ಹೋಗುವುದು ಕಲಿತನವಲ್ಲ. ಒಂದು ಬಲುವಿನೇನಿಂದ ಮಾತನಾಡಿದರೆ ನಲಿ ನಲಿದು ಗಲಿಮೆಯಿಂದ ಬಲು ಪ್ರಕ್ರಮಣಂತೆ ನಿಲ್ಲಲೇ ವೆಳಕ್ಕೆ ಲೈ ಬಾಲನೇ ಲೈ ಅದಮನೇ ತೊರಳ ಹಿಡಿದ ತ್ವರೆ ವೇರೋಡನಿಂದ ತಳ ತಳಿಸುವ ಶರಜ್ಜಾಲವ ಪರಜಾಲ ಲೈ ಬಾಲಕ ಬಲವಂತನಾದರೆ ತರ ಅರಿಸಿಕೊಂಡು ವಲಯಕ್ಕೆ ಹೋಗು. ಇಲ್ಲವಾಯಿತೆ ಕಲಿತನವೆಲ್ಲ ಒಂದು ಬಲು ದೈನ್ಯ ಪಟ್ಟು ಎನಗೆ ತೆರವಾದ ಲೈ ಹುಲ್ಲು ಬಾಲನೇ. ಬೆಲ್ಲನೆ ಮನ ಬಂದಂತೆ ಕುಲ್ಲ ಮಾತುಗಳನ್ನಾಡಿದರೆ ನಿನ್ನ ಹಲ್ಲು ಮುರಿದು ನಿನ್ನ ಸಲ್ಲಣಗಿಸಿ ಬಿಡುವರು. ಲೈ ಅದಮನೇ ಸೈನವನೇ ನೋಳು ಗೆಲ್ಲುವ ವಿಕ್ರಮವಿಲ್ಲದಿಬ್ಬಡೆ ನಿನ್ನ ಕರಪಲ್ಲವೆಲ್ಲವೂ ಮುಗಿದು ಮೆಲ್ಲನೆ ಹಿಂದಕ್ಕೆ ದಾರಿಯನ್ನು ನೋಡು ಪಾರ್ಥನ ಬಾಲ. ನೋಡನ್ನ ಶರಜ್ಜಾಲ ಭೀಮನು ಹಿಂದಕ್ಕೆ ಓಡಿ ಹೋಗಿದ್ದೆ ಇಲ್ಲಿಗೆ ಮೂಲ ಒದಗಿ ಬಂದಿರುವುದು ನಿನಗೆ ಕೇಳುಗಾಲ. ಚೆನ್ನಪ್ಪ ಚಂಡ ಗಂಡಿಗಳಿಗಳ ಗಂಡ ಸತ್ಕುಲ ತಿಮರ ಮಾರ್ತಾಂಡ ಮೂರು ಲೋಕಗಳ ಗಂಡ ಕಂಡ ಎದುರಾದ ಬಣ್ಣದ ಬಣ್ಣಗಳನ್ನು ಚೆನ್ನಲಾಡುವ ನಿನ್ನ ಸೇನಾಚಲ ನಿತ್ಯಂ ಕಲಕಿ ವಿಷಕಂಗಳಿಗೆ ಚಿಕ್ಕಿತ್ತರಂತೆ ಧರಣೀಯ ಶೌರವತ್ವಂ ತುಚ್ಚನೆ ಓಚ್ಚನಂತೆ ಎಚ್ಚರ ತಪ್ಪಿ ನಿನ್ನ ಶೌರ್ಯ ಕಚ್ಚಿಕೊಳ್ಳುವೆ. ಏನು ಸಾಕು ಮಾಡು ಬಂಡ ಹಾರಿಸಿ ನೋಡಂಡ ಮಂಕುಮತಿ ಮಂಕೆಂಬ ಶರಾಂಕಿತ ಸಂಕುಲದಲ್ಲಿ ವ್ಯಾಧ್ವಾಧ್ವನಿಗೆ ಭೂಕಂಪ ಆಗುವಂತೆ ಶಂಕೆ ಇಲ್ಲದೆ ಬಾಣಗಳ ದಶಮಂಡಲ ತುಂಬುವಂತೆ ಹೊಡೆದ ನಿನ್ನ ಬಿಂಕ ಮುರಿದು ಆದ್ರಿ ಜವನದವರು ಪ್ರಸಿದ್ಧರಾದ ಪಾಂಡವರ ಬಲ ಸಮುದ್ರಗಳಿಗೆ ಬಿಡುವೆನು. ಲೈ ಬಾಲನೇ ಪ್ರಶ್ನೆ ಲೈ ಅದಮ ಪ್ರಶ್ನೆ ರುದ್ರ ರೂಪവും ಪಡೆದ ಮಹಾತ್ಮನ ಶಾಲ್ಯ ಹೆಣೆಗನಿಗೆ ಯುದ್ಧವನ್ನೆಸಗುವುದಕ್ಕೆ ಬಂದೆಯ. ಅದೇನು ಮಾತಾಡಿ ಅಡವಿ ಒಳಗೆ ಬಡನರಿಗಳಂತೆ ಅಲೆದಾಡು ತಿರುಗಿ ವಿರಾಟನಿಗೆ ಅಡಿಗೆ ಮಾಡಿ ಒಡಲುರಿದ ಕಡುಮೂರ್ತನಾದ ನಿಮ್ಮ ದೊಡ್ಡಪ್ಪನನ್ನು ಮಾತ್ರ ಇನ್ನೊಮ್ಮೆ ಇದ್ದಕ್ಕೆ ಭಯ ಮೂರ್ಖ. ಇಲ್ಲವಾಯಿತೇ ಗರಿಬ ಕೋರ್ಗಣ್ಣಿಗಳಿಗೆ ತೋರ್ಗಡಿಸುತ್ತ ಶೀಘ್ರವಾಗಿ ಬರುವ ಬಾಣಗಳನ್ನು ಜಾಗೃತನಾಗಿ ತರಾರಿಸಿಕೋ ಪಾರ್ಥನ ತೋರ. ನೋಡೆನ್ನ ಬಹುಬಲದ ಭೀಕರ ಗಗನ ಮಂಡಲಕ್ಕೆ ಖಂಡಿತವಾಗಿ ಆರಿಸುವೆ ನಿನ್ನ ಆಸಿರ. ಈ ಬಾಣದೋಳು ಉಳಿಯದು ನಿನ್ನ ಪ್ರಾಣಾಪುರ ಸೇರಿಸಿ ಬಿಡುವೆನೋ ನಿನ್ನೊಮ್ಮೆ ಒಬ್ಬರ ಶಿಖಮಣಿಯೇ ದೇರ್ಚದೆಯಿಂದ ಶಸ್ತ್ರಾರ್ಜಿತಂಬನದ ಮೂರ್ಛಿತನಾದ ಅರ್ಜುನನೆಂದರು ಸಿಂಹಗರ್ಜನ ಮಾಡುವನು. ಇನ್ನವನ ಗರ್ಜನೆಗೆ ಬದಲಬಲ್ಲನೇನು ಮೂರ್ಛಕ ತಲ್ಲಣಿಸುವಂತೆ ಚೌರಾಕದಿಂದ ನಿನ್ನೆರ ತತ್ತರಿಸುವ ನಿರ್ಜನ ತಲೆದೂಗುವಂತೆ ನೆನ್ನರ ತತ್ತು ಪತಾಕಿಗಳ ಮುರಿದ ಬಿಡಬಲ್ಲದೆ ಎನ್ನಡಲು ವಾದ್ರುರತ್ತ ಬಿಡು ತೇಜನವಾಗಿರುವ ಬಾಣಗಳನ್ನು ತನಿಸಿನ ಓಡಿ ತತ್ತರ ಒಂದು ಶಬ್ದವನ್ನು ಮಾಡಿ ಆ ಕಣ್ಣ ಪರ್ಯಂತಕ್ಕೆ ಸೇದು ನೋಡು. ಅದೇ ತುಚ್ಚನೆ ಅಂತ ಪಟುಪಟನಾದರೂ ತಯಾರಿಸಿಕೊಂಡು ಮಾತನಾಡು. ಇಲ್ಲವೇ ಈ ಚಕ್ರದಿಂದ ಕೋಟೆ ಬಿಟ್ಟು ತಿರುಗಿ ನೋಡಂತ ಹೇಳು. ಜಾಗ್ರತೆ ತಕ್ಕಿ ನಿಲ್ಕೊಂಡು ಅದೇ ರೀತಿಯಾಗಿ
ಕೊಡು. ಎಲೈ ಮಂದಮತೀತನಾದ ಸೈಂದೇವ, ಐ ಬಂಡ ಭೀಮನೇ, ಬಂಧುರ ಬಲಾಂಕಿತನ ಕರಾದಳ ಮೆರೆಯುವುದು ನೋಡು. ಅದು ನಮ್ಮನ್ನು ಏನು ಮಾಡಬಹುದು? ಕಂದನಾದ ಅಭಿಮಾನಿಗೆ ಚಕ್ರ ಬಿಂಬದ ವಲಯಕ್ಕೆ ಪತ್ತು ಓರ್ವನೇ ಷಡರತೊಡನೆ ಒಡೆದಾಡುವನು. ಕೊಡವೀಪನಾದ ಧರ್ಮಂಜನನ ಪಾತ್ರನು ಪಡೆದ ಪುತ್ತನಿಗೆ ಅಡೆಬಿಡದ ಬೆಂಬಲವಾಗಿ ಹೋಗೆಂದು ನಕುಲಾಧ್ಯರಿಗೆ ನೇಮವನ್ನು ಮಾಡಿದವನು. ತತ್ಕಾರಣ ನೀನು ದಾರಿಯಂಬಿಡು. ನೀನು ಮಾಡುವುದಾದರೆ ಏನೇ ಬಂಡ ನಾಳಿನ ಬಿದ್ದದೋಳು ನಿನ್ನೊಡನೆ ಬುಗ್ಗಿಲಿಸುವ ಕೋಪಾಗ್ನೆ ಎಂಬ ನಿನ್ನಮ್ಮಿಡಿದು ಗಗನ ಅಂತರಕ್ಕೆ ಒಗೆದು ಕಾಲನ ಚಕ್ರನಂತೆ ಗಿರ್ರನೆ ನೋಡು. ಹಸು ಕೂಸಿನ ಬಿದ್ದ ಘಟನೆ ಒಳಗೆ ಮೋಸ ಕೃತ್ಯಗಳೇನಾದರೂ ಮಾಡಿರುವರೆಂದು ಬೆಳೆದುಕೊಂಡಿರುವುದನ್ನು ಸೈನ್ಯವ ಚಿಕ್ಕವನಿಂದ ವಲಯಕ್ಕೆ ಹೋಗುವೆನು. ದಾರಿಯಲ್ಲಿ ಬಿಡಿಬಿಡಿ ಮಾಡುವ ಹೋದರ ಕೋದರ ಏ ಬಂಡ ಸೈನ್ಯವನೇ, ಎನ್ನೊಡನೆ ಸಮರಂಗವನ್ನು ಮಾಡದೆ ಹಿಂಜೆರೆದು ಮತ್ತೊಮ್ಮೆ ಯುದ್ಧವನ್ನೆಸಗುವುದಕ್ಕೆ ಸಹಜವಾಗಿ ಬಂದಿರುವುದೇ ಅದಮನೇ. ಏ ಭ್ರಷ್ಟನೇ, ನಿಮ್ಮ ಕಂದನಾದ ಅಭಿಮಾನ್ಯನು ಎನ್ನರದ ಪಾದಕ್ಕೆ ತನ್ನನ್ನು ಮುರಿದು ವೀರತನ ಮಾಡಿ ಒಳಯಕ್ಕೆ ಮಕ್ಕಳು ಅವನ ಹಿಂದೆ ನೀ ಹೋಗುವೆನೆಂದು ಬಂದರೆ ನಿನ್ನ ಬಿಡವಲ್ಲ, ಸಹಜವಾಗಿ ಬರುವನ ಎಲೈ ಅದಮನೇ. ಏ ಭ್ರಷ್ಟನ, ಕಂಡನದೊಳಗೆ ನಿನ್ನ ಗೊಂಡಿಗೆ ಎಂಬಗಿದೆ ಇಂಡಿ ಭೂತಾದಿಗಳಿಗೆ ನಿನ್ನ ಕಂಡವಂ ಧನ್ಯಾಗಿ ಉಳಬಡಿಸಿದ ಭ್ರಷ್ಟನೇ. ಕಂದನ ಹಿಂದೆ ಬೆಂಬಲವಾಗಿ ಹೋಗುವೆನೆಂದು ಇಂಥ ಬಣ್ಣದ ಮಾತುಗಳನ್ನಾಡಿದರೆ ನಾ ಕೇಳವಲ್ಲೇ, ಸಹಜವಾಗಿ ಮಾತನಾಡುವೇ ಬಂಡ ಅದಮನೆ. ಏ ಭ್ರಷ್ಟನ, ನಿಮ್ಮ ರಾಣಿಯಾದ ದ್ರೌಪದಿ ಸೀರೆಯನ್ನು ಜಗಚ್ಚಟ್ಟಿಯಾದ ದುಶ್ವಾಸನು ಸೆಳೆಯುವಾಗ ಹೆಣ್ಣಿನ ಮರ್ಯಾದೆ ಕಳೆಯುವುದು ಕಣ್ಣಿನಿಂದ ನೋಡುತ್ತಾ ಕುಳಿತ ಕಲಿವಿಕ್ರಮ ನೀನೆಲ್ಲವೇನೋ. ಇನ್ನಿನ ಸುದ್ದಿ ಈಗ ಕೇಳುವುದೇ ಬಂಡ ಕೆಲ ಹೋದರ. ಏ ಮೊಸಗಾಲ, ಈ ಚಕ್ರಬಿಂಬದ ದ್ವಾರದಲ್ಲಿ ಸತ್ರಾಧೀತನಾಗಿ ನಿಂತಿರುವನು ಎನ್ನಂ ಜಯಿಸಿ ಒಳಕ್ಕೆ ಹೋಗುವೆವ ಸಮ್ಮುಖದಲ್ಲೇ ನಿಂದು ಓಡುವುದು ಬುದ್ಧಿ ಶೂನ್ಯನೇ. ಇಲ್ಲದ ಉದ್ದರಟೆ ಮಾತುಗಳನ್ನಾಡಿದರೆ ಬಂದ ಫಲವೇನು? ಹಿಂದಕ್ಕೆ ನಾವು ಅರಣ್ಯವಾಸಿಗಳಾಗಿದ್ದ ಕಾಲದಲ್ಲಿ ಸತ್ತು ಸುಳಿವೆ ಇಲ್ಲದೆ ಮುದ್ದು ಮುಖಿಗಳಾದ ದ್ರೌಪದಿಯನ್ನು ಕದ್ದು ತರುವೆನೆಂದು ಬಂದ ಕಾಲದಲ್ಲಿ ನಿನ್ನಮ್ಮಿಡಿದು ಬದ್ಧನಾದ ಧರ್ಮಂಜನರ ಪಾದಕ್ಕೆ ಬಿದ್ದ ಕಾರಣ ನಿನ್ನ ಪ್ರಾಣ ಉದ್ಧರಿಸಿ ಆ ಬುದ್ಧಿ ಶೂನ್ಯನಾದ ಕೌರವರಿಗೆ ತೋರಿಸಂದ ಉದ್ದವಾದ ನಾಮಗಳನ್ನು ತಿದ್ದಿಸಿಕೊಂಡ ಕದನ ಪ್ರಸಿದ್ಧ ನೀನಲ್ಲವೇನು? ಇದೇ ಬಂಡ ಹೆಣ್ಣಿನ ಮರ್ಯಾದೆಯಂ ಕಲಿಯುವಾಗ ಸಣ್ಣ ಮುಖ ಮಾಡಿಕೊಂಡು ಕುಳಿತಿದ್ದೀಯಾ ಎಂದು ವಾಚಿಸುವೆಯಲ್ಲ. ಅಣ್ಣನ ಆಜ್ಞೆ ಎಂಬ ಕಣ್ಣಿನೊಳಗೆ ಸಿಲುಕಿದ್ದೇನೆ ಹೊರತು ಇಲ್ಲದಿದ್ದರೆ ಆ ಕುನ್ನಿ ದುಶ್ಯಾಸನ ಮಿಡಿದು ಮಣ್ಣು ಪಾಲು ಮಾಡಿಬಿಡಿಸಿದ್ದೇನೋ. ಇನ್ನು ನಿನ್ನೊಡನೆ ಯುದ್ಧವ ಮಾಡಿ ಗೆದ್ದು ಅಭಿಮಾನ್ಯುವಿಗೆ ಬೆಂಬಲವಾಗಿ ಹೋಗುವೆನು. ಯುದ್ಧಕ್ಕೆ ಸನ್ನದ್ಧನಾಗಲೇ ಪಾಮರ. ಸೇರಿಸಿ ಬಿಡುವುದು ನಿನ್ನೆ ಒಬ್ಬರು ಅದೇ ಪ್ರಕಾರವಾಗಿದ್ದರೆ
ಎನ್ನೊಡನೆ ದುರಂಗೈಯದೆ ಬರಿದ ತರವಣೆಯಿಂದ ಹೋಗುವೆನೆಂದು ಆತುರ ಪಟ್ಟರೆ ನಿನ್ನ ಸಹಜವಾಗಿ ಹೋಗುವೆನು. ಲೈ ಪವನ ಸಂಭವ ಇಂದು ರಾಜ ಸಂಭವ ವ್ಯವಹಾರದಲ್ಲಿ ಕಲಿಪಾತ್ತನ ಬಿಟ್ಟು ಮಿಕ್ಕ ಪಾಂಡವರ ಸಮೂಹ ಗೆಲ್ಲುವುದಕ್ಕೆ ಶಿವನ ವರವು ಏನಗುಂಟು? ನಿನ್ನ ಶಿವನ ವರವು ನನ್ನೇನು ಮಾಡುವುದೇ ಪಂಡ. ಕೆಲೈ ಮಂಕುಮತಿ ರುಕೋದರನೇ ಎಡಮದುರ್ಗೋ ಸೈನ್ಯವರೇ, ಶಂಕರನವರ ಪ್ರಧಾನ ಬಲದಿಂದ ಬೋಂಕಿನ ಶರಾಂಕುಲಗಳಿಂದ ನಿನ್ನ ಬಿಂಕವನ್ನು ಮುರಿಯಲು ಬರವಲ್ಲ. ಕೆಲೈ ವಾಯುಕುಮಾರ ಭ್ರಷ್ಟ ಸೈನ್ಯವ ಅದೋ ನಿಮ್ಮ ಬೀಗ ಅದೇನಲೇ ಹೇಳಷ್ಟ. ಹಾಗಾದರೆ ಜಾಗೃತಿಯಾಗಿ ವಿತ್ತಕ್ಕೆ ನಿಲ್ಲಲೇ ಬಂಡ. ಹೋಗುವನೆಂದರೆ ಎನ್ನ ಚಂದನಗಳಂತರಿದು ವೀರತನ ಮಾಡಿದನು. ಶತ್ರು ಸಮೂಹದಲ್ಲಿ ಪಕ್ಕ ಪುತ್ರ ನೀನಾದನು ತಿಳಿಯದು. ಅಭಿಮಾನ್ಯವೇ, ಕಡು ಪರಕ್ರಮವನ್ನು ಕಂಡು ಇವನನ್ನು ಒಡೆದು ಕೆಡುವನೆಂದರೆ ನುಡನಿಂದ ಪಾಂಡವರನ್ನು ಒಡೆಯುವುದಕ್ಕೆ ಪಡೆದಿರುವರು. ಜಡೆದು ಕೊರುಪಡೆಯನ್ನು ಒಡೆದು ಕೆಡುವ ದೃಢ ವಿಕ್ರಮನಿಗೆ ಎಡರು ತೊಡದಂತಾಯಿತು. ಪಾರ್ಥನು ಪಡೆದ ಅಭಿಮಾನ್ಯವೇ, ನೀನೇ ನಿಭಾಯಿಸಿ. ಅಸಮಾಸಿಗಳಾಗಿದ್ದ ಭೀಮಾರ್ಜುನ ನಕುಲ ಸಹದೇವರೆಂಬ ಜನಕರಿದ್ದು ಅಸಕೂಸನ್ನು ಪರಬಲದೊಳಗೆ ಪರದೇಶಿಯಂ ಮಾಡಿಕೊಡಿತು. ಹೊಸವಲ್ಲದ ಸುರಾದೀಪರಾದ ಜರಾಸುಂದ ಜಟಾಸೂರ ಬಕಾಸೂರಾದಿಗಳನ್ನು ಸಂಹರಿಸಿದ ಸಾಮರ್ಥ್ಯವೆಲ್ಲ ಈ ದಿನದ ತಂದೆಗಳ ಇವರಿದ್ದು ಓರ್ವರಾದರೂ ಬಂದವರಾಗಲಿಲ್ಲವೆಂದು ಕಂದನು ಎಷ್ಟು ಮನನೊಂದುಕೊಳ್ಳುವನು. ಅಯ್ಯೋ ಮಂದ ಭಾಗ್ಯ ರಾಜವು ಮಾಡುವುದಿದ್ದೇನು. ಸುರಾಸೂರರೊಂದುಗೂಡಿ ಬಂದರು ಹಿಂಜರಿಯದವನಿಗೆ ಇಂದಿನ ದಿನ ಅಜಯ ಹೊಂದಿರುವಲ್ಲ. ಏನು ಮಾಡಲಿ ನಾನು? ಲೋಭಿಯ ಕರದಲ್ಲಿ ಧನವಿದ್ದಂತಾಯಿತು, ಸಾಮರ್ಥ್ಯವಿದ್ದವನಿಗೆ ಅಪಜಯ ಅಂಗರಿಯು ಮುಂದೆ ನಿಂತಂತಾಯಿತು. ಇರಲಿ, ವಿಧಿಯ ಮೀರುವ ನಾವೇನೆಂಬ ವೇದೋಕ್ತಿಯಂತೆ ಹುಡುಕುವುದೇಕೆ? ಸೂರ್ಯನ ಪಟವನ್ನಾದ್ರಿಗೆ ಹೋಗುವ ಪರಿಹಾಂತರ ಕಾಳಗವನ್ನು ಮಾಡುವೆನು. ಸಾರಥಿ ನೋಡನ್ನು
ದುರ್ಯೋಧನೇ ಬಲಭದ್ರನ ಸಹೋದರಿಯಾದ ಸುಭದ್ರೆಯ ಸಹಸ್ರ ಕಲ್ಪಾಂತರ ಆ ತ್ರೀಜವರೆಗೆ ನೂಪಿದನ್ನುದ್ದು ನಿನ್ನ ಪಡೆದಿರ್ಪಡದೆ ಎಲ್ಲ ನೆತ್ತಡೆ ಬಾಲಕತನದಲ್ಲಿ ಇಂಥ ಶೌರ್ಯ ಧೈರ್ಯಾದಿಗಳು ಯಾರಿಗಾದರೂ ಬರಬಲ್ಲದೆ? ಓ ಬಾಲಕನೇ, ದುರ್ಯೋಧನೇ ಓ ಬಾಲಕನೇ, ದುರ್ಯೋಧನೇ ದುರಧೀರ ಅಗ್ರಗಣ್ಯ ನೀ ನಮದ ಮಗನೇ, ನಮ್ಮ ಭರತ ಕುಲಕ್ಕೆ ಕೀರ್ತಾಂಗನೆಂಬ ನಟನೆ ಮಾಡಿಸುವ ಪಟು ಬಟ ನೀನೋರ್ವನಲ್ಲದೆ ಮಿಕ್ಕವರಿಂದ ಬಾಲಕನೇ, ದುರ್ಯೋಧನೇ ಎನ್ನ ವೀರೋದ್ಭವೆಂಬ ಲಕ್ಷಣಾದಿ ಪುತ್ರರಲ್ಲ ನಿಷ್ಫಲ ಪಡವೆಯೋ ಇಂಥ ಕಡುಗಲಿಯ ಪಡೆದ ಬಡ ಪಾತ್ರೆ ತನ್ನನು. ಓ ಬಾಲಕರೇ, ದುರ್ಯೋಧನೇ ಗುಡಿಸಿ ಕಿಡಿಗೆ ರಕ್ತ ಬರುವ ಬಾಣವ ಜಡಿದಿರುವೆನು, ತಡೆಯಲಿಕ್ಕೆ ನೀನು ಬಾಲಕನಲ್ಲವೇನು? ನಿನ್ನ ಪಡು ಪರಾಕ್ರಮ ತೀಶಕ್ಕೆ ನಾವು ಮೆಚ್ಚಿರುವೆನು, ಎಚ್ಚರಗೊಂಡು ಹಿಂದಕ್ಕೆ ಹೋಗು ನೀನು ಬಾಲ. ಕೆಡವರ ಗಂಡನೆಂದು ತ್ರಿಲೋಕದಲ್ಲಿ ಪಸರು ಕಂಡು ಬಿರುದಂಪಂದಿರುವ ಇಂದ್ರ ಸಂಜಾತನಾದಿಂದನು ಇಂದ್ರ ಸಂಜಾತನಂದನು ಹಿಂದಕ್ಕೆ ಸರಿದರೆ ಬಲದ ಕೊಳಕ್ಕೆ ಕೊಂದುವರಿದಿದೆ. ಓ ದುರ್ಯೋಧನ, ಬಾಪುರ ಎಂದಿನ ಕನ್ನಡದಲ್ಲಿ ಪಾಂಡವ ಕೌರವಾದಿಗಳೆಂಬ ಸಹೋದರಾದಿ ಒಂದು ಕೂಡಿ ಬಂದು ನಿಲ್ಲಿರಿ, ಈ ಅನ್ನ ಬುಧವರದ ಅಕ್ಕರಿಗೆ ತೋರಿಸಿವೆ. ಬಲ ಕುಮಾರ ದುರ್ಯೋಧನ ಬಾಲಕ, ಎತ್ತಿದ ನೆರವು ಮೀಸಿದ ಕ್ಷತ್ರಿಯರಲ್ಲವೆಂದು ಶಾಸ್ತ್ರಜ್ಞ ರುದ್ರಿಕ್ತನಾಗಿ ಪೃಥ್ವಿಯಲ್ಲಿ ಎತ್ತು ಶಾಸ್ತ್ರ ವೆಚ್ಚ ಮಾಡಿದರೆ ಪ್ರಯೋಜನವೇನು? ರಣಕೊಮ್ಮೆನಿಗೆ ಬಂದು ಡಮ್ಮಕತನ ತೋರಿ ಹಿಂಜರಿದರೆ ಅಂಬರದ ಒಳ್ಳಿಂತ ರಣ ಸಂಭ್ರಮ ನೋಡುವ ಜಂಬಾರಿ ತೂ ಎನ್ನ ಪೋತ್ರಿ ಅಂತ ಎಂಬೇಡಿ ಎಂದು ಮನನೊಂದುಕೊಳ್ಳದ ಬೇಡ. ದುರ್ಯೋಧನ ಎನ್ನ ಕುರುಕುಲ ಎನ್ನ ಧೈರ್ಯದಿಂದ ನಿರೀಕ್ಷಿಸು. ದುರ್ಪಟರ ಮಕ್ಕಳಿಗೆ ಪರಾಕ್ರಮ ಪರೀಕ್ಷಿಸು. ನಿನ್ನಿಂದ ಏನಾಗಲಿದೆ? ಸೇನಾ ದಕ್ಷಿಣಾದ ದ್ರೋಣ ಶೈಲ್ಯ ಕಣ್ಣಾದಿಗಳ ಮುಂದೆ ಸಾಹಸ ತೋರಿಸಿವೆ. ದ್ರೋಣವೇಶ ನೋಡಲು ಕೋಪವೇಶ. ಅಡವಿಯೊಳಗೆ ಪಡದರಿಗಳಂತ ಪಾಂಡವರು ಅರಿಯದ ಹುಡುಗನನ್ನು ಯುದ್ಧದೆಡೆಗೆ ಕಳುಹಿಸಿರುವರು. ಬುದ್ಧಿ ಇಲ್ಲದೆ 14 ವರ್ಷದ ಕೂಸನ್ನು ಕದನಕ್ಕೆ ಕಳುಹಿಸಿದರೆ ಮನ ಮರುಗಿ ಅರ್ಧ ರಾಜ್ಯವನ್ನೇನಾದರೂ ಕೊಡಬಹುದೆಂದು ಮನೋ ನಿರ್ಧರಿಸಿ ಕಳಿಸಿ ಬರಲ್ಲವೇ? ದುರ್ಯೋಧನೇ ಯುದ್ಧದಲ್ಲಿ ಮೊದಲು ನಿನ್ನನ್ನು ಚಿತ್ರಗೈದು ಉಳಿದ ಭೀಮಾದಿಗಳನ್ನು ಮತ್ತೊಮ್ಮೆ ವನವಾಸಕ್ಕೆ ಕಳಿಸಿ ಭಿಕ್ಷಾನ್ನವನ್ನು ತಿರುಗುಣ್ಣುವಂತೆ ಮಾಡುವ ಪಾರ್ಥ ಸಂಭವ ಬರಸೊಳೆದು ಬಿಟ್ಟಿರುವ ತರಾರಿಸಿಕೋ ಎನ್ನ ಪಾಡು ಬಂದಿರುವ ಗುಣಮತಿಯೇ ಪಾಂಡವರಿಂದ ಏನಾಗುವುದೆಂದು ಹೋದ್ರಿವ್ಯಾ? ಹೇಳಿದ್ರು ಬಾಲಕ. ಅವರು ಮಾಡಿದ ಉಪಕಾರವನ್ನು ಮರೆತು ಬಿಡಿ ನುಡಿಸಲಾಡಲು ನಿನಗಿದ್ದೇವೆ. ಮನ್ನಮತಿಯೇ ಗುಣಮತಿಯೇ ಗಂಧರ್ವನೆಂಬ ಚಿತ್ರ ಸೇರನ್ನು ನಿನ್ನ ಬಂಧಿಸಿ ಬಿಡಿದೆಳೆಯುವಾಗ ಇಂದ್ರ ಸಂಜಾತನಾದ ಧನುಂಜಯನ ಬಂದಿದ್ದ ಸೆರೆಬಂಧನ ಬಿಡಿಸಲಿಲ್ಲವೇ? ದುರ್ಯೋಧನನೇ ಬಾಲಕನೇ ಶೌರೋದ್ಭರಿತ ತೂರದಿಮ್ಮೆ ಹೊಡೆದ ಶೌರಾಗ ಮಧ್ಯದೊತ್ತರದ ದರೆಗೆ ಕೆಡೆಯಿರಲು ನೋಡು. ಕ್ಷೀರಾಬ್ದಿಯಲ್ಲಿ ಹಾಲ ವಿಷ ಉತ್ಪನ್ನವಾಯಿತೆಂದು ಚೆನ್ನಾಗಿ ಗಣನೆ ಮಾಡು. ಮಕ್ಕಳ ಕೋದಂಡದಲ್ಲಿ ಉದ್ಭವಿಸಿ ಬರುವ ಅದ್ಭುತವಾದ ಒಂದೇ ಬಾಣದಿಂದ ನಿನ್ನ ಗಿರ್ರನ್ನು ತಿರುಗಿಸಿ ಸರ್ರನ್ನು ನಿನ್ನ ರಥದ ಪತಾಕೆ ಇಳಿಸೀನಿ. ಬರದಿಂದ ಸೆರೆಯಂಪಿಡಿದ ಧರ್ಮರೇಂದ್ರ ಪಾದರವಿಂದ ಕೆಡುವೇನು. ದುರ್ಯೋಧನ ನಿನ್ನಂಗಲಾಗಲೇ ಗದ್ದ ನಡೆಯುತ್ತಿರುವ ದುರ್ಯೋಧನ ತರಾರಿಸಿಕೊ ಎನ್ನ ಸರಸಂಧಾನ. ಜೂಜಿನಲ್ಲಿ ಜಾನ ನೋಡನ್ನ ತ್ರಾಣ ಜಾಗ್ರತೆಯಿಂದ ಇದ್ದಕ್ಕಿನಲ್ಲೂ ಮೂರ್ಖ ಮಾಡಿದನ್ನ ತರ್ಕ. ಪ್ರಕಾರವಾಗಿದ್ದಕ್ಕಿಲ್ಲ ಬಾಲಕ.
ಮಂಡಲ ಎಂಬನ್ನತಿಗೆ ಬಲೆಗಳನ್ನು ನಗಿದು ಮೀನು ಹಿಡಿಯಲಿಕ್ಕೆ ಬಂದಿರಿಯನೋ ಕುಲ್ಲ. ಎಲ್ಲಾ ಬಲೆಗಳಲ್ಲಿ ಮೀನುಗಳಲ್ಲಿ ನೀನಲ್ಲಿ ಮಿಚ್ಚ ನುಡಿಯುವವರೇನೋ ಬಾಲಕ. ಎನ್ನ ಕರದಲ್ಲಿ ಮೆರುವು ಈ ಧನಸ್ಸಿಯ ಬಲಿಯು ಈ ರಣರಂಗವೇ ನದಿಯು ನೀವೆಲ್ಲ ಮೀನುಗಳಲ್ಲವೋ ಅಥವಾ ಏ ಹುಡುಗ, ನಾವು ಮೀನುಗಳಲ್ಲ. ಬಳಿರೆ ಯಮುನಾಲಯದ ಹಾದಿಯನ್ನು ತೋರಿಸುವಂತಹ ಬಾಣಂಗಂ ಕೊಡಬಲ್ಲವೋ? ನೀನು ಕೊಡಲಿಕ್ಕೆ ಬಿಟ್ಟಿಕ್ಕೆ ಅವನ ಧನವೆಂದುಕೊಂಡಿರುವೇನು? ಎಲ್ಲ ಹುಸಿಯನ್ನಾಡಿದರೆ ನಿನ್ನಂತಗಡಿಸಿ ವಿಷಯ ಹೊಸದೊಳಗೆ ಪಾಂಡವರಿಗೆ ಉಸುರುವುದಕ್ಕೂ ಹೆಸರಿಲ್ಲದಂತೆ ಮಾಡ್ಪ ಅಸಮ ಬಲಶಾಲಿಯ ಮುಂದೆ ಮಾತನಾಡಿದರೆ ಮಾಡುವುದೇನು ಕಣ್ಣ? ಬಾಲಕ ಆ ಕಣ್ಣ ಬಳಿರೆ ಮಾರ್ಮಲಿತು ಮೆರೆಯುವ ಹುಲಿಯ ಬಾಯಲ್ಲಿ ಹುಲ್ಲೇ ಮರಿದೊರೆತಂತೆ ಈ ಕಲಿಕರಣನ ಮುಂದೆ ನಿನ್ನ ಪ್ರಾಣವನ್ನು ಇಳಿಸಿಕೊಳ್ಳುವ. ಸರಸಂಧಾನದಿಂದ ನಿನಗೆ ಗುರಿಯನ್ನು ಹೂಡಿ ತದ್ವಾರದಿಂದ ಆ ಕರ್ಣನ ಪರ್ಯಾಂತರಕ್ಕೂ ಮೂಡುವುದೇ. ಭೂಹೊಲಮನ್ನಡಗಿಸಿ ಹೆಗ್ಗಳಮವಾದ ದಿಗ್ಗಂಜಗಳನ್ನು ಕುಗ್ಗಿಸಿ ಗಗನದ ತಾರಗಳೆಲ್ಲ ಒದಿರಿಸುವ ಸೌರಾರುತವನ್ನು ತರಾರಿಸಿಕೋ ಈ ಕ್ಷಣ. ಇಲ್ಲವಾದರೆ ಬಂದ ಹಾದಿ ನೋಡಿಕೋ ಅದಮ ನೋಯನ್ನ ಪರಾಕ್ರಮ. ಮುಂದೆ ಕಪ್ಪಿನಿ ಬರಮಪ್ಪಿನಿ ನುಡುವಿಯ ಕಪ್ಪಲಿಗಳೇ ಕತ್ತಲೆಯನ್ನಪ್ಪಿದು ನೋಡುವಾಗಲೇ ಸ್ವಲ್ಪ ತಾವ ತೋರಿಸುವನ ಭೇಟಿ ಗೌರವ ಧನವನ್ನೆಲ್ಲ ಅನ್ನರಿಗೆ ಕೊಟ್ಟು ತೃಪ್ತಿ ಪಡೆಯೊಂದು ಬಲ್ಲಿರಲ್ಲದೆ ನಿಧಾವ ದಿಟ್ಟನನ್ನು ಗಟ್ಟಿಯಾಗಿ ಒದರಿಯೋ ದುಷ್ಟ. ಈಕೋ ನೋಡು ಕಡಲು ಬತ್ತುವಂತೆ ತಗ್ಗವೆಲ್ಲೆಂದು ಬೋರ್ಡು ಧರಿಸುತ್ತಾ ಇಕ್ಕಳವಾಗಿ ಬರೋ ಬಾಣಲೆಂಬುದು ಕೈಲಾಗದಿದ್ರೆ ಹಿಂದಕ್ಕೆ ತಿರುಗಿನಂತ ನೋಡು. ಫಲಾಮೂರ್ತನೆ ವಿಕ್ರಮದಿಂದಿರುವ ನಿನ್ನ ಕರ್ಕಶವಾದ ಬಾಣಂಗಳಂ ಗಕ್ಕನೆಯ ಭೂಚಕ್ರದ ಮೇಲೆ ಇಕ್ಕುಡಿ ಮಾಡಿ ಒಕ್ಕಲಿಕ್ಕಿರುವೆನು ನೋಡು. ನಿನಗೆ ಮಾತ್ರ ಒದಗಿ ಬಂದಿರುವುದು ಕೇಟು ಈಗ ನೋಡು. ತಾವನ್ನಲ ಪ್ರಾಯದ ಯಮುನೋಪಾದಿಯ ಭೀಕರ ತೋರುತ್ತ ಬರುವ ಬಾಣಕ್ಕೆ ಏನು ಯೋಚನೆ ಮಾಡುವೆಯೋ ಮಾಡು. ಈ ಕ್ಷಣ ಮಾತ್ರದಲ್ಲೇ ದಿಕ್ಕುಗಳನ್ನು ವ್ಯಾಪಿಸಿ ಭೂ ಆಕಾಶವನ್ನು ಕಾಣದೆ ಸೂರ್ಯನ ರಶ್ಮಿಯನ್ನು ಮೊರಗಳಿಸಿ ಸೌರಾಜ್ಯದಿಂದ ಸೌರಾರ್ಥವನ್ನು ತರಾರಿಸಿಕೋ ಈ ಕ್ಷಣ. ನಿನ್ನ ಜನಕನು ಬಂದರೆ ತೋರಿಸುವೆಯನ್ನೇ ಶೌರೋತ್ಪನ್ನನಾದ ನಮ್ಮ ಪಿತನ ಪರಾಕ್ರಮ ಮಾತನಾಡುವಿಯೇನು? ಅಸದೃಶ್ಯರಾದ ಕದನ ಕರ್ಕಸರಿಗೆ ವಶನಾಗದ ಕಲಿ ಭೀಷ್ಮ ನಿಗ್ರಹಿಸಿದನು. ತದ್ಭೀಷ್ಮರಿಗಿಂತ ಮಿಕ್ಕಿದ ಪರಾಕ್ರಮ ನಿಮ್ಮ ಪದವಿರುವನು. ದಡ್ಡ ವ್ಯಾತಕ್ಕೆ ಮಕ್ಕಳ ಸರೋಜ ಮೆರಿವ 6 ದಿವ್ಯಾಸ್ತ್ರ ಮೂಡಿ ಹೊಡೆದಿರುವೆ ಎನ್ನ ಭುಜಬಲ ಸಾಹಸ ನೋಡು. ಇಲ್ಲವೇ ಮೀನುಡಿದಕ್ಕೆ ಬಲೆಗಳು ಹುಡುಕಾಡು. ಹಾಗಾದರೆ ಯುದ್ಧಕ್ಕೆ ಸನ್ನಿಹಿತನಾಗಲೇ ಬಾಲಕ. ಸಂಭೂತನ ಯಾತಕ್ಕೂ ಬಾರದ ಮಾತುಗಳನ್ನಾಡಿ ಕೋತಿಯಂತೆ ಹಾರಾಡಿ ಸುಮ್ಮನೆ ಸೋತು ಕೋದಿಯಲ್ಲ. ಆತುರ ಪಡೆದ ಪಾರ್ಥನಿಗೆ ಆರಿಕೆ ಓದಿನಂತೆಯೇ ಬಿಟ್ರಿವನು ಹೋಗು. ಸಾರಥಿ ಮತ್ತೆ ಯುದ್ಧಕ್ಕೆ ಬರಲು ಸಾರಥಿ ಅತಿ ಜಾಗೃತಿ.
ಆಚರಣೆ ತಿಳಿದಿಲ್ಲವೋ ಆಚಾರ್ಯರೇ? ಭೋಜನ ಶಾಲೆ ಗೋಷ್ಠಿಯಿಂದ ಗೆದ್ದಕ್ಕೆ ಬೇಕು ಎನ್ನು ಸತ್ವಾದಿತ್ತಕ್ಕೆ ತಡೆಯುವ ಶಕ್ತಿ ನಿನ್ನಲ್ಲಿಲ್ಲವೋ ತರುವ? ಸ್ವತ್ವವಿಲ್ಲದಿದ್ದರೆ ನಾನೇನು ಇರುವೆ ಕಟ್ಟಿದರೆ ಆರಿ ಬೀಳುವ ಆಚಾರಲ್ಲವೋ ಸ್ವಾಮಿಗಳೇ? ಎಲ್ಲ ಚಾರ್ಯ ಕ್ರಿಯೆ ನಿನಗೇನು ತಿಳಿಯೋದು? ನೀನು ಓರುವ ರಣಮಂಡಲದಡಿಗೆ ಯಾತಕ್ಕೆ ಬಂದಿಯೋ ಬಾಲಕ? ಅಂತ ಕಾರ್ಯವೇನಿದೆ? ತಮಗೆ ಮಾತ್ರ ಸೇನಾಧಿಪತಿ ಪಟ್ಟವನ್ನು ಬಿಡಿಸಿ ಸ್ವಾಭಾವಿಕವಾದ ಪಂಚಾಂಗದ ಪಟ್ಟ ಕಟ್ಟಬೇಕೆಂದು ಬಂದಿರುವ ನಾಯಿ ಕುರುಗಳೇ. ಭೈರೇ ಭೂತಾಳದೋಳು ನಿನ್ನ ಸರಿ ಬಿಲ್ಲುಳಿದು ನಾದ ಸುರನರ ವಾತ್ರದೋಳು ಕಾಣೆನೋ? ನಿನ್ನ ಸಂಹರಿಸಿದರೆ ಶಿಶು ಹತ್ಯೆ ದೋಷ ಬರುವುದೊಂದು ಇದುವರೆಗೂ ಕೈಗಾಲೆನೋ? ಎಲ್ಲ ಈ ಬಾಲಕ, ಆಚಾರ್ಯರೇ, ನಿನಗೆ ಸಖ್ಯ ಯುದ್ಧದ ಹತ್ತಿರವು ನಿನ್ನ ಮಾತಿಗಿಡಿ ಹೋಗು. ನೀನು ತಿಗನದು, ನೀನು ಸೋತರೆ ನಮಗೆ ಗೆಲುವಲ್ಲ. ಕಪೋತನನ್ನು ನೋಡಿ ದಯ್ಯಲು ಯಾರಿಗೆ ಉಚಿತವಲ್ಲ. ಪಾರ್ಥ ಸಂಘಾತನನ್ನೋದಿದರಲ್ಲವೆಂದು ಕುರುಪತಿ ಎಂದೊಡೆದು ಕೋಪಾತರು ಗೊಂಡರು ಚಿಂತೆ ಇಲ್ಲ ಸುಭದ್ರಿ ನಂದನ ನಡಿ ನಡಿಯಿಂದ ಕೇಳ. ದ್ರೋಣರೇ, ಸ್ವಲ್ಪ ಇತ್ತು ಬಂದಿದೆ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗದಲ್ಲಿ ಬಿಟ್ಟು ಬಂದಿರಿ. ಈ ಅನ್ನ ಕರದಲ್ಲಿ ಬರೆಯುವ ಕೋದಂಡಕ್ಕೆ ಹೆಚ್ಚಿನ ಗುರು ನೋಡಿರಿ. ತಾವೇನು ಉಚಿತಾರ್ಥವಾಗಿ ನೋಡಬೇಡಿ. ತಮಗೆ ಅಪೇಕ್ಷೆ ಇದ್ದರೆ ತಮ್ಮ ಕುಕ್ಷೆಯನ್ನು ಬರೆಯುವ ಬಾಣಗಳನ್ನು ದಕ್ಷಿಣ ಕೊಡುವೆನು, ಹಿಡಿಯಿರಿ. ನಿನ್ನ ಯೋಗಿಯಿಂದ ಮನ ಮರಗುವಂತೆ ಪೇಳುವ ನಿನ್ನ ಮೈಲಿಗೆ ಗುಣವೆಲ್ಲ ನಾಂಬರೆನು. ನಿನ್ನ ಭುಜ ಬಲದ ಧರ್ಮ ಮಾತ್ರದೇನೇನು ದ್ರೋಣರೇ? ರಣ ಕನಕದೊಳಿಯನ್ನು ನಂಬಿಕೆಣಿಕಿದರೆ ಮಕ್ಕಳ ಧರ್ಮ ಬಿಡುವುದಿಲ್ಲ. ನಿನ್ನ ಡಂಬಕ ವಚನ ಮುಗಿಸಿ ಸರದಂಬಿ ನಿನ್ನನ್ನು ಮಾತನಾಡಿಸೋಣ. ನೋಡನ್ನ ಭುಜ ಬಲಸ್ತಾನ. ಎಲ್ಲ ಹಾಳರಟೆಗಳಿಂದ ಕೀಳು ಮಾತುಗಳನ್ನಾಡುವುದಕ್ಕೆ ಪ್ರಾರಂಭಿಸಿಯಲ್ಲ. ತಾತ್ಕಾಲದೋಳು ಮೊದಲು ನಿನ್ನ ಕುಳ್ಳುಗೊಂಡು ಕುಂತಿಸು ಭೂತರಾದ ಪಾಂಡವರು ಬಾಳುಗೆಡಿಸಿ ನಿನಗೆ ತೋರಿಸುವ ಎಲ್ಲ ಆಯ್ತು. ಆಚರಣೆ ನಿನ್ನ ಇಚ್ಛೆ ಬಂದಂತೆ ಉಚ್ಚರಿಸಿದರೆ ಕಿಚ್ಚಿನ ಸ್ವರ ಸಂಧಾನದಿಂದ ನಿನ್ನ ಕವಚರದ ಧ್ವಜ ಪತಾಕಿಯನ್ನು ಕೊಚ್ಚಿ ಕೆಡವಿದು ನೋಡು. ಎಲಾಯಿ ಬಾಲಕ, ಆಚರಣೆ ಈಕೋ ಎನ್ನ ಮಕ್ಕಳ ಪುಂಡರಿಕದಳು ಮೆರೆಯುವ ಕೋ ದಂಡಕ್ಕೆ ಕಾರ್ಬೇಕದಳು ತಳಕ್ ತಳಕ್ಕೆನ್ನುವ ಕೋಲು ಮಿಂಚಿನ ತೆರೆದು ಶಸ್ತ್ರದಿಂದ ಬರಸೆಳೆದು ಒಡೆಯು ತರಿಸಿಕೋ. ಎಲಾಯಿ ಬಾಲಕ, ಎಚ್ಚರಗೊಂಡು ಎತ್ತ ಮಾತಪಿತರನ್ನ ಮನದ ಸ್ಮರಿಸಿಕೋ. ಹಿರಿಯ ಕಿರಿಯರನ್ನದೆ ನರಿಯಂತೆ ಒದರಿವಿಯ ತರ ಹಿಡಿದು ತರುವಿನಿಂದ ಕೊರಳ. ಲೈ ಬಾಲಕ, ಅನ್ನಕ್ಕೆ ಸಾರಿಗೆ ಒಗ್ಗರಣೆ ಕಡಿಮೆ, ಹಪ್ಪಳ ಚಂಡಿಗೆ ಮಾತ್ರ ಚೆನ್ನಾಗಿವೆ ಎಂದು ಹೇಳಿ ತೆಗೆದುಕೊಂಡ್ರಲ್ಲವೇ? ಏನು ಮಾತನಾಡಿ ಬಾಲಕ? ನೀವು ಭೋಜನ ಪ್ರಿಯರಾದ್ದರಿಂದ ಇಂದು ಗೋಕುಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಸೂರ್ಯಗ್ರಹಣ, ಇಂದು ಮೇಘಸಂಗ್ರಹಣ, ಇಂದು ಯಜ್ಞಾರಂಭ. ಇದಕ್ಕೆ ಭೂದಾನ, ಗೋದಾನ, ಹಿರಣ್ಯ ದಾನ ಎಂದು ಕೇಳಿ ಕಾಲಗಳು ವಚ್ಚಿ ಅದಕ್ಕೆ ಸ್ವಾಮಿ ಬಾಲಕ, ಸ್ನಾನ ಮಾಡಿ ಮಡಿಯನ್ನೊಟ್ಟು ದ್ವಾದಶ ಪಟ್ಟು ನಾಮಾಂಗಲಿಟ್ಟು ತಮ್ಮಿಗೆ ತಾಳಿಗಳನ್ನು ಹಿಡಿದುಕೊಂಡು ಎಂಡರ ಮಕ್ಕಳನ್ನು ಕರೆದುಕೊಂಡು ಕರೆದವರ ಮನೆಗೆ ಹೋಗಿ ಕಟ್ಟಿಗೆ ಮನೆಯ ಮೇಲೆ ಕಟ್ಟಿಗೆ ಕುಳಿತುಕೊಂಡು ಮೃಷ್ಟಾನ್ನ ಪದಾರ್ಥಗಳನ್ನು ಪತ್ರಾವಳಿಯಲ್ಲಿ ಒಟ್ಟಿಸಿಕೊಂಡು ಹೊಟ್ಟೆ ತುಂಬ ಉಂಡು ತೃಪ್ತಿ ಪಡುವುದಲ್ಲದೆ ಇದೇನು ಜಪತಪದ ನಿಶ್ಚಯ ಅಂತ ತಿಳಿದಿರೋ ಅಥವಾ ಉಪವಾಸ ಏಕಾದಶಿ ತಿಳಿದಿರೋ? ಆಚರಣೆ ಬಾಲಕ, ಮಡಿಯನ್ನೊಟ್ಟು ಅಡಿಗೆ ಮನೆಯಲ್ಲಿ ಬಡಿದಾಡುವುಬಿಟ್ಟು ಈ ಬಡಿದಾಡುವ ಕಾಳಗದ ಅದಕ್ಕೆ ದೂರ ನೋಡನ್ನ ಭುಜ ಬಲಸ್ತಾನ. ಎಲ್ಲ ಮೂಢಮತಿಯೇ, ಹುಡುಗನಿವನೆಂದು ಕಡು ಕೋಪವಂ ತಡೆದುಕೊಂಡರೆ ಒಡಲಿಗೆ ತಿನ್ನುವುದೊಂದೇ ಬಲ್ಲಿರೆಂದು ಬಿಡಿ ನುಡಿಗಳನ್ನು ಆಡಿವಿಯ. ಬಾಲಕ, ಜಡ ಜಪವ ಜಡ ಜತ್ಸನ ಸೂರ ನರ ಗರುಡ ಗಂಧರ್ವಾದಿಗಳೊಡನೆ ತಡೆದು ಯುದ್ಧ ಕೊಡುವ ಷಡುರಥದ ಪೈಕಿ ಪರಾಕ್ರಮಿಳೆಂಬ ಪಡುವಿಪುನ ತನ್ನ ಕುರು ಸೈನ್ಯ ಸಮೂಹಕ್ಕೆ ಸೈನ್ಯಾಧ್ಯಕ್ಷನ ಮಾಡುವ.
ಸಾಯಿಯ ಸೂರನ ಮುಂದೆ ಕೊಸರಿ ಕೊಸರಿ ಮಾತನಾಡುವಿಯಾ? ಎಲಾಯ್ತ ದ್ವಿಜ, ಬಲವೆಂ ಕೊಡುವೆ ನೋಡು ಮಂದಮತಿಯೇ. ಹಿಂದಕ್ಕೆ ನಿಮ್ಮ ದೊಡ್ಡಪ್ಪನೆಂಬ ಋಗೋದರನು ವಿರಾಟನಿಗೆ ಬಾಣಸಿಗನನ್ನಾಗಿ ಒಡೆದೋರಿದಂತೆ ನಾನೇನು ಒಡೆದೊರೆದುಕೊಂಡು ಬಂದಿರಾಯಗೆ. ಆಚಾರ್ಯರೇ, ವಂಚನೆ ಗುಣರಹಿತನಾದ ಪಂಚ ಪಾಂಡವರ ಪೈಕಿ ಹಿರಿಯನಾದ ಧರ್ಮಜನು ತನ್ನ ರೂಪವನ್ನು ವಂಚಿಸಿಕೊಂಡು ವಿರಾಟದಲ್ಲಿ ಎದ್ದು ಹೋಗಿ ಪಂಚಾಂಗ ಹಿಡಿದುಕೊಂಡು ಕಾಲೆಯನ್ನು ಮಾಡಿ ಬಂದವನು ನಿಮ್ಮ ದೊಡ್ಡಪ್ಪನೋ ಅಥವಾ ನಾನೋ? ಆಚಾರ್ಯರೇ, ಬಲ್ಲಿದ ಗಜದ ಮುಂದೆ ಕುಲ್ಲ ಸ್ವಾನವು ಹಲ್ಲು ತೆರೆದು ಒದಿರಿದಂತೆ ಕುಲಶ್ರೇಷ್ಠನ ಮುಂದೆ ಬಲಬಲದಂತೆ ಒದಿರಿಯಾ? ಆಚಾರ್ಯರೇ, ಉಲ್ಲಲೋಚನನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಬಾಳುವೆ ಅಲ್ಲದೆ ಇಲ್ಲಿ ಯಾರ್ಯಾರಿರೆಂದು ನಿಮ್ಮ ಪೌರುಷವನ್ನು ಕೊಚ್ಚಿಕೊಳ್ಳುವೆ. ಆಚಾರ್ಯರೇ, ಗೊಲ್ಲರ ಮನೆಯ ಒಳಗೆ ಇದ್ದು ಕಾಲ ಎಡೆ ಮಾಡಿ ಕೈ ಮುದ್ದೆಯ ಮರೆತು ಬಂದಿಯೋ? ಬಡಬಗ್ಗಿ ಕಿಡಿಗಳಂತೆ ಗುಡ್ಗುಡಿಸಿ ಬರುವ ಬಾಣವನ್ನು ತರರಿಸಿಕೋ ಸುಭದ್ರಿಯ ಕುಮಾರ. ನಿಮ್ಮಪ್ಪನಿಗೆ ತನ್ನ ವಿದ್ಯೆಯನ್ನು ಹೇಳಿದ್ದು ನಾನಲ್ಲವ ಪೋರ. ಹಿಡಿದಿರುವುದು ನಿಮಗೆ ಮಾತು ಪುಣಕಾಚಾರ. ನಮ್ಮಪ್ಪಗೆ ನನ್ನ ವಿದ್ಯೆ ಹೇಳಿದ ಕಾರಣದಲ್ಲಿ ಒಪ್ಪಂದು ದ್ರುಪದನ ಪೀಳಿ ತಂದನು. ಆಗಲೇ ಒಂದು ಮದುವೆ ಆಯ್ತು. ಇಲ್ಲವಾಯ್ತೇ ಶಪಥ ಭ್ರಷ್ಟನಾಗಿ ಹೋಗಬೇಕಾಯ್ತು. ಆಗಲೇ ಮಾಡ್ತೀಯೇನು ಬುದ್ಧಿಶೂಳರಾದ ದೋಣರೇ. ಶ್ರಾದ್ದರಾದ ಧರ್ಮ ಜಾತಿಗಳು ಪೂರ ದಿಕ್ಕ ಕಾರಣ ಮನೋ ನಿರ್ಧರಿಸಿ ವಿರಾಟನಲ್ಲಿಗೆ ಎದ್ದು ಹೋಗಿ ಕಾಲಾರಣೆ ಮಾಡಿ ಉತ್ತರ ಗೋಕರ್ಣದಲ್ಲಿ ತಮ್ಮನೆಂಬ ತಮ್ಮನ ಗೆದ್ದು ಬಂದರಲ್ಲದೆ. ನಿಮ್ಮಂತೆ ಮಧ್ಯಾಹ್ನ ಕಾಲದಲ್ಲಿ ಗದ್ದೆಗೆ ನೀರು ಕಟ್ಟಿದಂತೆ ತುಪ್ಪದ ಹೋಳಿಗೆಯನ್ನು ಮುದ್ದೆಯನ್ನು ಒತ್ತಿ ಇದೇ ಒಬ್ಬರು ತಿನ್ನುವ ಬುದ್ಧಿಯನ್ನು ಬಲಿದಲ್ಲದೆ. ಯುದ್ಧದ ಪರಿಶ್ರಮ ನಿಮಗೆ ಏನು ತಿಳಿಯುವುದು? ಆಚಾರ್ಯರೇ, ಮುಷ್ಟಾನ್ನ ಪದಾರ್ಥಗಳು ತಾವು ಮಾರಾಟ ಮಾಡಿಸುವನೆಂದು ತಿಳಬೆರಗದಲ್ಲಿ ಯೋಚಿಸುತ್ತಾ ಇಲ್ಲಿಯ ಮೇಲೆ ಬೆಕ್ಕು ಕಣ್ಣು ಬಿಟ್ಟಂತೆ ಹೋಳಿಗೆ ಮೇಲೆ ಮಾತ್ರ ನಿಮ್ಮ ಕಣ್ಣು. ಶೂರನಾದವನು ಏರಿ ಬಂದರೆ ತೋರುವು ನಮ್ಮ ಬಾಹುಬಲಿದು ಪೂರಾ ರಣರಂಗ ಮೇಲೆ ಕಮ್ಮ ಕಣ್ಣು. ಹೊಟ್ಟೆಯನ್ನು ಗಲ್ಲಿಸಿ ಕಂಟಕದ ಮಟ್ಟ ತಿನ್ನುವ ಬಂಟೆನೆಂದಿರಿ ನಿನ್ನ ಧನಸ್ಸು ಸಸ್ತ ತುಂಡಾಗುವಂತೆ ಬಂದಿತು. ನೋಡನ್ನ ಜರದಾರಿ ಸುಮ್ಮನೆ ನಿನ್ನ ಪಂಚಾಂಗದ ಗಂಟನ್ನು ತೆಗೆದುಕೊಂಡು ಹಿಡಿಯುವುದಕ್ಕಿದ್ದಾರೆ. ಆ ಗಾದರದೇ ಪ್ರಕಾರವ ಇದ್ದಕ್ಕೆ ನಿಲ್ಲಲೇ ಬಾಲಕ.